ಆದ್ರೆ ಇವತ್ತಿನ ಉಳಿಸ್ಲಿಕ್ಕೆ ಯಾವ ಕಾರಣಕ್ಕೆ ಹೋರಾಟ ಮಾಡ್ತಾರೆ ಅಂದ್ರೆ ಅನ್ಯ ಧರ್ಮದವರನ್ನ ಒಂದೇ ಕಾರಣಕ್ಕೋಸ್ಕರ ಈ ಘಟನೆಯನ್ನು ಮುಚ್ಚಾಕುವಂತ ಎಲ್ಲ ಕೆಲಸವನ್ನು ಮಾಡ್ತಾರೆ. ಆನಂತರ ನಮ್ಮ ಹಿರಿಯರೆಲ್ಲ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ ನಂತರ ಮಾರನೇ ದಿವಸ ಎಬಿಪಿ ಅವರು ಪ್ರತಿಭಟನೆ ಮಾಡಿದ್ರು, ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾರೆ, ಆ ಒಕ್ಕಲಿಗ ಸಮಾಜದವರು ಪ್ರತಿಭಟನೆ ಮಾಡ್ತಾರೆ ಅಂದಾಗ ಸ್ವಲ್ಪ ಎಚ್ಚೆತ್ತುಕೊಂಡು ಈ ಕೆಲಸವನ್ನ ಚುರುಕುಗೊಳಿಸುವಂತ ಕೆಲಸವನ್ನ ಮಾಡ್ತಾರೆ. ಒಂದು ಕಡೆ ಈ ಶಾಸಕರು ಅವರ ಮನೆಗೆ ಹೋಗಿ ಕಣ್ಣೀರು ಹಾಕುವಂತ ಕೆಲಸ ಮಾಡ್ತಾರೆ, ಇನ್ನೊಂದು ಕಡೆ ಪೊಲೀಸ್ ಇಲಾಖೆಗೆ ಈ ಕಥೆಯನ್ನ ಕಟ್ಟುವಂತ ಕೆಲಸ ಮಾಡ್ತಾರೆ. ಕಾರಣ ಏನು ಅಂದ್ರೆ ನಾವು ಹೋರಾಟ ಮಾಡುವ ಮಾರನೇ ದಿನನೇ ಪೊಲೀಸ್ ಅಧಿಕಾರಿ ವಿರುದ್ಧ ಇವರು ಕಾಂಗ್ರೆಸ್ನವರು ಹೋರಾಟವನ್ನು ಮಾಡ್ತಾರೆ. ಅಲ್ಲಿ ಇರೋರು ಯಾರು? ಈ ಶಾಸಕರ ಹತ್ರ ಇರೋರು. ಹಾಗಾದ್ರೆ ಈ ಶಾಸಕರಿಗೂ ಪ್ರತಿಭಟನೆಗೂ ಯಾವುದೇ ಸಂಬಂಧ ಇಲ್ಲ. ಪೊಲೀಸ್ ಇಲಾಖೆಗೆ ಇವರು ಕಥೆಯನ್ನು ಕಟ್ಟಲಿಲ್ಲ ಅನ್ನೋದಿದ್ರೆ ಆ ಶಾಸಕರ ವಿರುದ್ಧ, ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದಂತ ಕಾಂಗ್ರೆಸ್ ಜನರಿಗೆ ಯಾವ ಕ್ರಮವನ್ನು ತೆಗೆದುಕೊಂಡರು? ಇದು ಇಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಇಂಥ ಒಂದು ಗಲಾಟೆ ಆದಾಗ ಕಾಂಗ್ರೆಸ್ನವರು ಬೇರೆ ಬೇರೆ ಪ್ರಕರಣಗಳನ್ನು ತೆಗೆದು ಮುಚ್ಚಾಗಿ ಪೊಲೀಸ್ ಇಲಾಖೆಗೆ ತಲೆಗೆ ಕಟ್ಟುವಂತ ಕೆಲಸ ಮಾಡಿ ಈ ಪ್ರಕರಣವನ್ನು ಕೂಡ ಮುಚ್ಚಾಕುವಂತ ಕೆಲಸವನ್ನು ಮಾಡ್ತಾ ಇದ್ರು. ಆದ್ರೆ ಬಿಜೆಪಿ ಅವರು ಹೋರಾಟ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಮೊನ್ನೆ FIR ಮಾಡಿದ್ದಾರೆ. ಬಂಧುಗಳೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ಬಿಜೆಪಿಯ ಸೋಷಿಯಲ್ ಮೀಡಿಯಾದವರು ನಮ್ಮೆಲ್ಲ ಕೇಸ್ ಹಾಕ್ತಾರೆ. ಅಧಿಕಾರಿಗಳಾಗ್ಲಿ ಸರ್ಕಾರ ಆಗ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರೆ ವೈಯಕ್ತಿಕವಾಗಿ ಪೊಲೀಸ್ ಇಲಾಖೆ ಕೇಸ್ ಮಾಡುತ್ತೆ. ಆದ್ರೆ ಇವ್ರಿಗೆ ಮಾತ್ರ ತಂದೆ ತಾಯಿಗಳು ಕೊಟ್ಟರೆ ಮಾತ್ರ FIR ಮಾಡ್ತೀನಿ ಅಂತ ಹೇಳ್ತಾರೆ. ಈ ಶಾಸಕರ ಕುಮ್ಮತ್ತಿನಿಂದ ಇವತ್ತು ತಾಲೂಕಿನ ಪೊಲೀಸ್ ಇಲಾಖೆಯ ಮೇಲೆ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾರೆ. ಅವರು ಅಕ್ಕಪಕ್ಕ ಇರೋರು. ಇವರು ಯಾವ ಹೇಳಿಕೆ ಕೊಟ್ಟರು? MLA ಅವರು ಈ ಪ್ರಕರಣದ ದಾರಿ ತಪ್ಪಿಸುವಂತ ಎಲ್ಲಾ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ, ಈ ಶಾಸಕರು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಶಾಸಕರಿಗೆ ಈ ತಾಲೂಕಿನ ಪೊಲೀಸ್ ಅಧಿಕಾರಿಗೆ ಒಳ್ಳೆ ಒಂದು ಕೆಲಸ ಮಾಡಲು ಅವಕಾಶಗಳನ್ನು ಕೊಟ್ಟು ಈ ಕೇಸ್ನಲ್ಲಿರುವಂತ ಏನೀಗ 2 ಜನ FIR ಮಾಡಿದ್ದಾರೆ ಅವರನ್ನು ತಕ್ಷಣ ಒಳಗಾಕಿ 3 ದಿನಕ್ಕೆ ಬಿಡುವಂತ ಕೆಲಸ ಮಾಡಬಾರ್ದು. ಯಾಕಂದ್ರೆ ಈ ಬಿಕ್ಕಳಿಸ ಕೇಸಲ್ಲಿ ಈಗ ಹಾಗೆ ಆಗಿದೆ. 3 ದಿನಕ್ಕೆ ಬಂದು ಅವನು ಒಳಗಿದ್ದಾನೆ. ಇವ್ರನ್ನ ಮತ್ತೆ ಬಿಟ್ರೆ ಮತ್ತೆ ಅದೇ ಶಾಲೆಯಲ್ಲಿ ಸೇರ್ಕೊಂಡು ಇನ್ನೂ 100 ಜನ ಹಿಂದೂ ಮಕ್ಕಳನ್ನ ಸಾಯುವಂತ ಕೆಲಸ ಇವರು ಮಾಡ್ತಾರೆ. ಹಾಗಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ ಅಧಿಕಾರಿಗಳ ಹತ್ರ ಮತ್ತೆ ರಾಜಕಾರಣಿಗಳ ಹತ್ರ, ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಆ ತಂದೆ ತಾಯಿಗೆ ಒಂದು ಉತ್ತಮವಾದ ಪರಿಹಾರವನ್ನು ಒದಗಿಸಿಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಉಲ್ಲೇಖವನ್ನು ಮಾಡಿದ್ರು. ಆದ್ರೆ ನಾವು ಎಬಿವಿಪಿ ವತಿಯಿಂದ ಸಿರ್ಸಿಯಲ್ಲಿ ಹೋರಾಟವನ್ನು ಮಾಡಬೇಕು ಅಂದಾಗ ನಮಗೆ ಆ ಹೋರಾಟವನ್ನು ಮಾಡುವಂತದ್ದು ಸುಲಭವಾಗಿರ್ಲಿಲ್ಲ. ನಾನು ಇಡೀ ರಾಜ್ಯದಲ್ಲಿ 6 ವರ್ಷದಿಂದ ಎಬಿವಿಪಿಯಲ್ಲಿ ಇದ್ದಾನೆ. ಇಡೀ ರಾಜ್ಯದಲ್ಲಿ 100 ಹೋರಾಟಗಳನ್ನ ಕಟ್ಟಿದ್ದೇವೆ. 1000 ಜನ 2000 ಜನಗಳನ್ನ ನಾವು ಬೀದಿಯಲ್ಲಿ ಅಥವಾ ಯಾವುದೋ ಒಂದು ರಸ್ತೆಯಲ್ಲಿ ನಿಂತು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದಾಗ ನಮ್ಗೆ ಇಡೀ ರಾಜ್ಯದ ಮೂಲೆಯಲ್ಲಿ ಎಲ್ಲೇ ಆದ್ರೂ ಕೂಡ ನಮ್ಗೆ ಪರ್ಮಿಷನ್ ಸಿಗ್ತದೆ. ಆದ್ರೆ ಸಿರ್ಸಿಯಲ್ಲಿ ನಾವು ಎಬಿವಿಪಿ ವತಿಯಿಂದ ಗೋಕುಲ್ಗೌಡ ವಿದ್ಯಾರ್ಥಿಯ ಸಾವಿಗೆ ಒಂದು ನ್ಯಾಯ ಸಿಗಬೇಕು, ಒಂದು ಸಾವಿನಲ್ಲಿ ಭಾಗವಹಿಸಿರುವಂತ ಅಥವಾ ಕೃತ್ಯದ ಹಿಂದಿರುವವರ ಮೇಲೆ ಸೂಕ್ತವಾದ ತನಿಖೆ ಆಗ್ಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನಾವೇನು ಮನವಿಯನ್ನ ಸಲ್ಲಿಸಿದಾಗ ಹೋರಾಟಕ್ಕೆ ಪರ್ಮಿಷನ್ ಅನ್ನ ಕೇಳಿದಾಗ ನಮ್ಮ ಪರ್ಮಿಷನ್ ಅನ್ನ ಧಿಕ್ಕರಿಸುವಂತ ಕೆಲಸವನ್ನ, ನಿರಾಕರಿಸುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತೀವಿ. ನಾವು ಪೊಲೀಸ್ ಇಲಾಖೆಯಲ್ಲಿ ಪ್ರಶ್ನೆಯನ್ನು ಮಾಡಿದ್ವಿ, ಯಾವ್ದಾದ್ರು ಒತ್ತಡ ಇದೆಯಾ ನಿಮ್ಮ ಮೇಲೆ, ಅಥವಾ ಇಲ್ಲಿಯ ಸ್ಥಳೀಯ ಶಾಸಕರ ಒತ್ತಡ ಇದೆಯೋ ಅಥವಾ ಯಾವ್ದಾದ್ರು ರಾಜಕಾರಣಿಗಳ ಒತ್ತಡ ಇದೆಯೋ ಅಥವಾ ನಿಮ್ಗೆ ಏನಾದ್ರು ಗೃಹ ಇಲಾಖೆಯಿಂದ ರಾಜ್ಯದಿಂದ ಏನಾದ್ರು ಆದೇಶ ಬಂದಿದೆ ಅನ್ನುವಂಥದ್ದನ್ನ ಹೇಳಿ ಅಂತ ಹೇಳಿ ನಾವು ಪ್ರಶ್ನೆಯನ್ನ ಮಾಡಿದ್ವಿ. ಆದ್ರೆ ಅದಕ್ಕೆ ಯಾವುದಕ್ಕೂ ಕೂಡ ಇಲಾಖೆ ಉತ್ತರವನ್ನ ಕೊಡ್ಲಿಲ್ಲ. ಅದ್ರ ಬದಲು ನಮ್ಗೆ ಹೋರಾಟವನ್ನು ಮಾಡಬೇಡಿ, ನೀವು ಎಬಿವಿಪಿ ವತಿಯಿಂದ ನಾಳೆ ಹೋರಾಟ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ, ಹೋರಾಟವನ್ನು ಮಾಡ್ತೇವೆ, ನಿಮ್ಮ ಮೇಲೆ FIR ಮಾಡ್ತೇವೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರನ್ನ ಹೆದರಿಸುವಂತ ಕೆಲಸವನ್ನ ಸಿರ್ಸಿಯಲ್ಲಿ ಪೊಲೀಸ್ ಇಲಾಖೆ ಮಾಡ್ತು. ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನಾವು ಸವಾಲನ್ನು ಎತ್ತು ಎಬಿವಿಪಿ ವತಿಯಿಂದ ಸಿರ್ಸಿಯಲ್ಲಿ ಮೊಟ್ಟ ಮೊದಲಿಗೆ ಗೋಕುಲ್ಗೌಡ ವಿದ್ಯಾರ್ಥಿಯ ಸಾವಿಗೆ ಒಂದು ಬೃಹತ್ ಹೋರಾಟವನ್ನು ಮಾಡಿದ್ವಿ. ಹೋರಾಟದಲ್ಲಿ 1000 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಇವತ್ತು ಎಬಿವಿಪಿ ಸಿರ್ಸಿಯಲ್ಲಿ ಹೋರಾಟವನ್ನು ಮಾಡಿದ ನಂತರವಾಗಿ ಅಥವಾ ಸಿದ್ದಾಪುರದಲ್ಲಿ ಒಕ್ಕಲಿಗ ಸಮುದಾಯ